ವಾಯುವ್ಯ ಶಿಕ್ಷಕರ ಮತಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ಎಂದು ನಗರದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಂಬಿ ಪಾಟೀಲ್ ಹೇಳಿದರು. ಕಾಂಗ್ರೆಸ್ ಸಾಕಷ್ಟು ಅಧ್ಯಯನ ಮಾಡಿ ಒಮ್ಮತದಿಂದ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ. ಅದಕ್ಕಾಗಿ ಈ ಬಾರಿ ಗೆಲುವು ನಿಶ್ಚಿತ ಎಂದರು. ಅಲ್ಲದೆ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಕೇವಲ ರಾಜಕಾರಣ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಇನ್ನು ನೋಟು ಅಮಾನ್ಯೀಕರಣ ಸಂದರ್ಭದಲ್ಲಿ ನಿರುದ್ಯೋಗಿಗಳು ಸಾಕಷ್ಟು ತೊಂದರೆಗೆ ಸಿಲುಕಿದ್ರು. ಅತಿಥಿ ಉಪನ್ಯಾಸಕರ ಸಮಸ್ಯೆಯೂ ಹೇಳತೀರದು. ಕೇವಲ 10 ರಿಂದ 15 ಸಾವಿರ ಸಂಭಾವನೆ ನೀಡಲಾಗುತ್ತಿತ್ತು. ದಿನಗೂಲಿ ನೌಕರರು ಸಹ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ಬೈಫರ್ಕೇಟೆಡ್ ಪಿಯು ಕಾಲೇಜುಗಳಲ್ಲಿ ಶಿಕ್ಷಕರೂ ಇಲ್ಲ, ವಿದ್ಯಾರ್ಥಿಗಳಿಗೂ ತೊಂದರೆಯಾಗುತ್ತಿದೆ. ಸೇವೆ ನಿರತರು ನಿಧನರಾದರೆ ಅನುಕಂಪ ಆಧಾರಿತ ನೌಕರಿ ಸ್ಥಗಿತಗೊಳಿಸಲಾಗಿದೆ ಎಂದರು. ಅನುದಾನಿತ ಕಾಲೇಜುಗಳಲ್ಲಿ ಶಾಶ್ವತ ಪ್ರಾಂಶುಪಾಲರ ಹುದ್ದೆಗೆ ನೇಮಕ ಆಗಿಲ್ಲ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾಜಿ ಶಾಸಕರು ಆತ್ಮೀಯರಾದ ಪ್ರೊಫೆಸರ್ ರಾಜು ಆಲ್ಗೂರವರೇ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಮಾಜಿ ಸಚಿವರು ಮತ್ತು ಪ್ರಮುಖವಾಗಿ ಈಗ ನಡೀತಿರುವಂಥ ಈ ವಿಧಾನ ಪರಿಷತ್ ಚುನಾವಣೆಗೆ ಶಿಕ್ಷಕರ ಮತಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಂತ ಶ್ರೀ ಪ್ರಕಾಶ್ ಹುಕ್ಕೇರಿ ಅಣ್ಣವರೇ, ಎಲ್ಲ ಬೆಳಗಲಿ ಅವರೇ, ಸಂಗಮೇಶ್ ಬಬಲೇಶ್ವರ್ ಅವರೇ, ನಮ್ಮ ಮುಷ್ರೀಫ್ ಅವರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಹಾಗೂ ಪ್ರಮುಖವಾಗಿ ಎಲ್ಲ ಮಾಧ್ಯಮದ ಹಿರಿಯರೇ ಹಾಗೂ ಸ್ನೇಹಿತರೆ, ವಿಧಾನ ಪರಿಷತ್ ಚುನಾವಣೆ ಪದವೀಧರ ಮತಕ್ಷೇತ್ರ ಮತ್ತು ಶಿಕ್ಷಕರ ಮತಕ್ಷೇತ್ರದಿಂದ ನಡೀತಾ ಇರುವಂಥದ್ದು. ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ಹಿರಿಯರು ನಮ್ಮ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಶಿಕ್ಷಕರ ಮತಕ್ಷೇತ್ರದಿಂದ ಮತ್ತು ನೆರೆಯ ಅಥಣಿಯ ಸುನೀಲ್ ಸಂಕ್ ಅವರು ಅವರಿಗೆ ಪದವೀಧರ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಮಾತಾಡ್ಬೇಡ ಅಂತ ಹೇಳಲಿ, ಟಪ್ಪಲ್ ಬರೀ ಕಡೆ. ತಮ್ಗೆ ಗೊತ್ತಿದೆ, ಪ್ರಕಾಶ್ ಹುಕ್ಕೇರಿ ಅವರು ಈ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಿಂದ ಜಿಲ್ಲಾ ಪಂಚಾಯಿತಿಯಿಂದ ಅವರು ಶಾಸಕರಾಗಿ, ಸಂಸತ್ ಸದಸ್ಯರಾಗಿ, ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು ಎಲ್ಲೆಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ, ಅದು ಜಿಲ್ಲಾ ಪಂಚಾಯಿತಿ ಇರ್ಬೋದು, ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು, ಅವರು ಹಗಲು ರಾತ್ರಿ ತಮ್ಮ ಮತದಾರರಿಗೆ ಅವ್ರಿಗೆ ನ್ಯಾಯ ದೊರಕಿಸಲಿಕ್ಕೆ, ಅವರ ಸಮಸ್ಯೆಗಳಿಗೆ 24/7 ನಾವಂತೀವಿ. ನಾವೆಲ್ಲರೂ ಬಹುಶಃ ಅವರ ಮತಕ್ಷೇತ್ರ ಇವತ್ತು ಅದು ಮಾದರಿಯಾಗಿ ಮತಕ್ಷೇತ್ರವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಗೆ ಗೊತ್ತಿದೆ, ರೈತರು ಸಂಕಷ್ಟಿದ್ದಾಗ ಕಬ್ಬಿಗೆ 500 ರೂಪಾಯಿ ಬೆಂಬಲ ಬೆಲೆ ಕೊಡಿಸಿ ರೈತರಿಗೆ ಸಂಕಷ್ಟಕ್ಕೆ ನೆರವಾದಂಥವ್ರು ಸುಮಾರು ಎಷ್ಟು 600 ಕೋಟಿ ರೂಪಾಯಿ, ಅಷ್ಟು 1400 ಕೋಟಿ. ಇವತ್ತು ಬೆಳಗಾಮಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಗಲಿಕ್ಕೆ ಇವತ್ತು ಅವರು ಕಾರ್ಯಕರ್ತರಾದರು. ಮತ್ತು ಅಲ್ಲಿ ಚಿಕ್ಕೋಡಿಯಲ್ಲಿ ಕೂಡ ಶಿಕ್ಷಣ ಸಂಸ್ಥೆಯನ್ನು ಭಾಳ ಚೆನ್ನಾಗಿ, ನಾನು ಕೂಡ ಕನೇರಿ ಮಟ್ಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಹಾಯ್ದು ಹೋದೆ. ಭಾಳ ಚೆನ್ನಾಗಿ ಇವತ್ತು ಸಹ ಶಿಕ್ಷಣ ಸಂಸ್ಥೆಗಳನ್ನ ಅಲ್ಲಿ ಬೆಳೆಸಿದ್ದಾರೆ. ಅವರು ಮತಕ್ಷೇತ್ರ ಆದಂತನೂ ಕೂಡ ಅಲ್ಲಿ ಚಿಕ್ಕೋಡಿ ವಿಭಾಗದಲ್ಲಿ ಪಾರ್ಲಿಮೆಂಟ್ ಇದು ಇರ್ಬೋದು ಅಥವಾ ಶಾಲಾ ಕಾಲೇಜುಗಳಿಗೆ ಕಟ್ಟಡ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದನೆ ಮಾಡ್ತಿರುವಂಥದ್ದು. ಅವ್ರನ್ನ ಇವತ್ತು ಸಹ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಅದೇ ರೀತಿ ಸುನೀಲ್ ಸಂಕ್ ಅವರು ಏನು ಪದವೀಧರ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಓರ್ವ ಸರಳ ಸಜ್ಜನಿಕೆಯ ಕಾರ್ಯಕರ್ತನ ಇವತ್ತು ಪದವೀಧರ ಮತಕ್ಷೇತ್ರಕ್ಕೆ ನೆರೆಯ ಅಥಣಿ
ಭಾಗದವರು 10ನೇ ಮತಕ್ಷೇತ್ರದವರು ಅವ್ರಿಗೆ ಪದವೀಧರ ಮತಕ್ಷೇತ್ರಕ್ಕೆ ಇವತ್ತು ನುಸದ್ ಮಾಡಿದೆ, ಅಭ್ಯರ್ಥಿನಾಗಿ ಮಾಡಿದ. ತಮ್ಗೆ ಗೊತ್ತಿದೆ, ಶಿಕ್ಷಕರ ಮತಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಮತ್ತು ಬರೀ ಶಿಕ್ಷಕರು ಅಷ್ಟೇ ಅಲ್ಲ, ಏನು ನಿರುದ್ಯೋಗ ಯುವಕರಿದ್ದಾರೆ ಶಿಕ್ಷಕರಾಗಿ ಬಯಸ್ತಾರೆ, ಭಾಳಷ್ಟು ಸಮಸ್ಯೆಗಳನ್ನ ತುಳುಸೋರು ಬಂದಿದ್ದಾರೆ. ಈಗ ಉದಾಹರಣೆಗಾಗಿ ತಾವು ತಗೊಳ್ಳಿ, 2015ರಿಂದ ನಂತರ ಇವತ್ತು ಏನು ಅನುದಾನಿತ ಶಿಕ್ಷಣ ಸಂಸ್ಥೆಗಳಿದ್ದಾರೆ, ಅಲ್ಲಿ ಇವತ್ತು ನೇಮಕಾತಿ ಆಗಿಲ್ಲ. ವೇಕೆನ್ಸೀಸ್ ಇವತ್ತು ಇದು ಒಂದೇ ಅಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಲಿ ಸುಮಾರು 38% ವೇಕೆನ್ಸಿ ಇದಾವೆ. ಸ್ಯಾಂಕ್ಷನ್ಡ್ ಪೋಸ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸ್ಯಾಂಕ್ಷನ್ಡ್ ಇದರಲ್ಲಿ 38% ಇದು ವೇಕೆನ್ಸಿ ಇದಾವೆ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ. ಹೀಗಾಗಿ ಯುವಕರು ಏನು ಉದ್ಯೋಗ ಅವಕಾಶ ಬಯಸ್ತಾರೆ ಅವ್ರಿಗೆಲ್ಲನೂ ಕೂಡ ಭಾಳಷ್ಟು ಅನ್ಯಾಯ ಆಗಿದೆ. ನಾನು ಮಾತಾಡ್ತಾ ಇರೋದು ಸ್ಯಾಂಕ್ಷನ್ಡ್ ಇಂಟೇಕ್. ಆದರೆ ವಾಸ್ತವ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಸ್ಟ್ರೆಂತ್ ಹೆಚ್ಚಿಗಾಗಿ ಆ 38% ಹೋಗೋದು ಆಲ್ಮೋಸ್ಟ್ 60% ಬರ್ತದೆ. ಆದರೆ ನಾವು ಇಲ್ಲಿಗೆ ಲೆಕ್ಕ ಹಿಡಿಯೋದು 38% ತಗೊಂಡೀಗ. ಅಷ್ಟು ಇವತ್ತು ಉದ್ಯೋಗಾವಕಾಶಗಳನ್ನ ಸಹ ನಮ್ಮ ಯುವಕರಿಗೆ, ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಮತ್ತು ಈ ನೋಟ್ ಅಮಾನ್ಯ ಮಾಡಿರೋದ್ರಿಂದ, ಏನು ತಪ್ಪು ನಿರ್ಣಯಗಳನ್ನು ತಗೊಂಡಿದ್ದರಿಂದ ಇವತ್ತು ಎಕಾನಮಿ ಹಾಳಾದಾಗ ಇವತ್ತು ಸಹ ನಿರುದ್ಯೋಗ ಯುವಕರಿಗೆ ಭಾಳಷ್ಟು ತೊಂದರೆ ಆಗಿದೆ. ಎಲ್ಲರಿಗೂ ತೊಂದರೆ ಆಗಿದೆ, ಸಾಮಾನ್ಯ ವರ್ಗದ ಜನರಿಗೂ ಕೂಡ. ಅದರಲ್ಲಿ ಈ ವೇಕೆನ್ಸಿಯನ್ನು ತುಂಬಿಕೊಳ್ಳುವಂಥದ್ದು. ಮತ್ತು ಇದ್ರ ಪರಿಣಾಮ ಏನಾಗಿದೆ ಅನ್ನೊಂದು ಗೆಸ್ಟ್ ಲೆಕ್ಚರ್ಸ್ ಅಂತ ಗೊತ್ತಾ, ಯಾರು ನೇಮಕಾತಿ ಆಗ್ತಾರೆ ಅವರ ಸ್ಯಾಲ್ರಿ ಸುಮಾರು 80,000 1 ಲಕ್ಷವರೆಗೆ ಬರ್ತದೆ. ಅದ್ರ ಪರ್ಯಾಯವಾಗಿ ಅನಿವಾರ್ಯವಾಗಿ ಇತ್ತು ಗೆಸ್ಟ್ ಲೆಕ್ಚರ್ಸ್. ಸರ್ಕಾರ ಒಂದು ಸರಳ ಹಾದಿ ಇಟ್ಕೊಂಡಿದ್ದಾರೆ. ಆ ಗೆಸ್ಟ್ ಲೆಕ್ಚರ್ಗೆ ಎಷ್ಟು ಕೊಡ್ತೀರಿ? 10-15 ಸಾವಿರ ರೂಪಾಯಿ. ಖಾಸಗಿಯಲ್ಲೂ ಅಷ್ಟೇ ಇದೆ. ಸುಮ್ಮನೆ ಇರೋ ಅಂತ ಹೇಳಲಿ, ಅಲ್ಲಿ ಯಾರು ಮಾತಾಡೋದು ಹೇಳೋಲ್ಲಿ ಕೊಡ್ತೀವಿ, 20 ಸಾವಿರ ಕೊಡ್ತೀವಿ. ಏನಾಗುತ್ತದೆ ಅದು? ಕಂಪೇರ್ ಮಾಡಿರಿ. 1 ಲಕ್ಷ ಎಲ್ಲಿ, 15-20 ಸಾವಿರ ಎಲ್ಲಿ? ಇವತ್ತು ದಿನಗೂಲಿ ನೌಕರನು ಕೂಡ ಪ್ರತಿ ದಿವಸ 500 ಅಂದರೆ 15 ಲಕ್ಷ ಆಯಿತು, 15 ಸಾವಿರ ರೂಪಾಯಿ ಆಯಿತು. ಇಂಥ ಸಮಸ್ಯೆಗಳನ್ನ ತಂದು ಹೊಂದಿದ್ದೀವಿ. ಆಮೇಲೆ ಈ ಬೈಫರ್ಕೇಟೆಡ್ PU ಕಾಲೇಜ್ನಲ್ಲಿದೆ, ಅಲ್ಲಿ ಕೇವಲ ಬ್ಯಾಕ್ಲಾಗ್ ಬೈಫರ್ಕೇಟೆಡ್ PU ಕಾಲೇಜ್ನಲ್ಲಿ ಓನ್ಲಿ ಬ್ಯಾಕ್ಲಾಗ್ ಪೋಸ್ಟ್ ಆರ್ ಸ್ಯಾಂಕ್ಷನ್ಡ್. ಮತ್ತು ಇದು ಕೇವಲ ಶಿಕ್ಷಕರಿಗೆ ಅಷ್ಟೇ ಅನ್ನುವಂಗಿಲ್ಲ, ವಿದ್ಯಾರ್ಥಿಗಳಿಗೂ ಭಾಳಷ್ಟು ಅನ್ಯಾಯ ಆಗ್ತದೆ. ಯಾಕಂದರೆ ಅಲ್ಲಿ ಶಿಕ್ಷಕರೇ ಇಲ್ಲ ಅಂದಮೇಲೆ ಅಲ್ಲಿನೂ ಕೂಡ ಭಾಳ ಅನ್ಯಾಯ ಆಗ್ತಾಯಿದೆ. ಮಕ್ಕಳು ಕೂಡ ಅನ್ಯಾಯ ಆಗ್ತದೆ ವಿದ್ಯಾಭ್ಯಾಸ ಮಾಡೋಂಥವ್ರಿಗೆ. ಆಮೇಲೆ ಯಾರಾದರೂ ಸರ್ವಿಸ್ನಲ್ಲಿ ನಿಧನ ಹೊಂದಿದ್ರೆ, ಕಾಂಪನ್ಸೇಟ್ ಡೌನ್ಸ್ ಇದೆ ಅಂತ ಬಂತಿದ್ರಿ, ಆ ಸರ್ವಿಸ್ನಾಗಿದ್ದಾಗ ನಿಧನ ಹೊಂದಿದವ್ರಿಗೆ ಅದನ್ನು ಕೂಡ ಈಗ ಸ್ಟಾಪ್ ಮಾಡಿದ್ದಾರೆ. ಕಾಂಪನ್ಸೇಷನ್ ಗ್ರೌಂಡ್ ಮೇಲೆ ಏನಾದ್ರು ಮಾಡ್ತಿದ್ರಿ, ಅವು ಕೂಡ ನೇಮಕಾತಿ ಮಾಡ್ತಾ ಇಲ್ಲ, ಪರವಾನಗಿ ಕೊಡ್ತಾ ಇಲ್ಲ. ಆಮೇಲೆ ಶಿಕ್ಷಕರದು UGC ಪೇ ಸ್ಕೇಲ್ ಕೇಳುವಂಥದ್ದು. ಡಿಗ್ರಿ ಕಾಲೇಜ್ ಟೀಚರ್ಸ್ಗೆ ಅರಿಯರ್ಸ್ ಇವತ್ತೂ ಕೂಡ ಪೆಂಡಿಂಗ್ ಇದಾವೆ. ಏನು UGC ಸ್ಯಾಲ್ರಿ ಅರಿಯರ್ಸ್ ಇದ್ದಾವೆ, ಡಿಗ್ರಿ ಕಾಲೇಜ್ ಶಿಕ್ಷಕರಿಗೆ ಈಗೂ ಕೂಡ ಪೆಂಡಿಂಗ್ ಇದ್ದಾವೆ ಇವತ್ತೂ ಕೂಡ. ಆಮೇಲೆ ಏಡೆಡ್ ಅನುದಾನಿತ ಕಾಲೇಜ್ನಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಲ್ ಪೋಸ್ಟ್ ಇವತ್ತು ಅಪ್ರೂವಲ್ ಆಗಿಲ್ಲ. ಆಮೇಲೆ ಪ್ರಮುಖವಾಗಿ ಯಾವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಹಳೆ ಮೈಸೂರಲ್ಲಿ ವಿಶೇಷವಾಗಿ ಮೈಸೂರು ಮಹಾರಾಜರು ಸರ್ಕಾರಿ ಕಾಲೇಜುಗಳನ್ನ ಇವತ್ತು ಪ್ರಾರಂಭ ಮಾಡಿದರು. ಈ ಕಡೆ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಸಹ ನೆರವಿಗೆ ಬಂದಂಥದ್ದು. ಈಗ ಉದಾಹರಣೆ ತಗೊಳ್ರಿ, ಸ್ವತಂತ್ರ ಪೂರ್ವದಲ್ಲಿ ಯಾವುದಾದ್ರೂ ಡಿಗ್ರಿ ಕಾಲೇಜ್ ಆಗಬೇಕಾದ್ರೆ ಇವತ್ತು ಸಹ ಅದು BLD ವಿಜಯ ಕಾಲೇಜ್ ಇತ್ತು, ಸರ್ಕಾರಿ ಕಾಲೇಜು ಇರಲಿಲ್ಲ. ಯಾಕಂದರೆ ಅಲ್ಲಿ ಮೈಸೂರು ಮಹಾರಾಜರು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು, ಇಲ್ಲಿ ನಮಗೆ ಆ ಒಂದು ಆಸರೆ ಇರಲಿಲ್ಲ. ಹೀಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ಬಂದಿದ್ದಾರೆ, ಪ್ರಾರಂಭ ಮಾಡಿದರು. ಹಳ್ಳಿಯಲ್ಲಿ, ಹೋಬಳಿಯಲ್ಲಿ ದೊಡ್ಡ ಸಂಸ್ಥೆಗಳು ನೋಡಬೇಡಿ ನೀವು. ಹಳ್ಳಿಯಲ್ಲಿ ಕೂಡ ಇವತ್ತು ನಿಡೋಣಿ ಅಂತ ಒಂದು ಗ್ರಾಮದಲ್ಲಿ ಕೂಡ ಒಂದು ಶಿಕ್ಷಣ ಸಂಸ್ಥೆ ಇದೆ. ಮತ್ತೊಂದು ಕಡೆ ಎಲ್ಲ ಸಣ್ಣ ಹೋಬಳಿ ಮಟ್ಟದಲ್ಲಿ ಪ್ರತಿ ಊರಿನಲ್ಲಿ ಕೂಡ
ಇವತ್ತೊಂದು ಸಿಂದಗಿ ಇರ್ಬೋದು, ಎಲ್ಲರ ಕೂಡ ತಗೊಳ್ಳಿ. ಅವ್ರಿಗೆ ನಾವು ಸುಮಾರು 15 ವರ್ಷ ನಂತರ ಆದರೂ ಕೂಡ ಅವ್ರಿಗೆ ಗ್ಯಾರಂಟಿ ನೇಡ್ ನಾವು ಕೊಡ್ತಾ ಇಲ್ಲ, ಅನುದಾನಕ್ಕೆ ಒಳಪಡಿಸ್ತಾ ಇಲ್ಲ. ನಾವು ಅವ್ರನ್ನ 15 ವರ್ಷದ ನಂತರ ಕೂಡ ಅನುದಾನಕ್ಕೆ ಒಳಪಡಿಸ್ತಾ ಇಲ್ಲ. ಇದು ಮುಖ್ಯವಾಗಿ ಆಗುವ ಅನ್ಯಾಯ ಯಾರಿಗಂದ್ರೆ ಹಳೆ ಮೈಸೂರು ಭಾಗಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಸರ್ಕಾರಿ ಕಾಲೇಜುಗಳಿದ್ದಾವೆ. ಈ ಗ್ರಾಂಟಿ ನೇಡ್ ಅನ್ನೋದು ಏನಿದೆ ಇದು ಇರುವಂಥದ್ದು ಕೇವಲ ವಿಶೇಷವಾಗಿ ಬಹುತೇಕ 80% ತಾವೆಲ್ಲ ಒಪ್ಪಿರೋದಕ್ಕೆ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿ. ಯಾಕಂದ್ರೆ ನಮ್ಮ ಹಿರಿಯರು ಕಟ್ಟು ಹೋಗಿದ್ದಾರೆ ಮತ್ತು ಆನ್ಲೈನ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದ್ದಾವೆ. ಸರ್ಕಾರ ಕಡೆ ಸಂಪೂರ್ಣವಾಗಿ ಮಾಡಲಿಕ್ಕಾಗಿಲ್ಲ. ಸರ್ಕಾರಿ ಕಾಲೇಜುಗಳು ಇರಲಾರ್ದಾಗ, ಸರ್ಕಾರಿ ಇದು ಇರಲಾರ್ದಾಗ ಮಾಡಿದಂಥ ಶಿಕ್ಷಣ ಸಂಸ್ಥೆಗಳಿವು. ಆಮೇಲೆ ಶಿಕ್ಷಕರು ಅವರ ಅಪಾಯಿಂಟ್ಮೆಂಟನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಕಾಂಪ್ರಿಹೆನ್ಸಿವ್ ಆಗಿ ಎಲ್ಲನೂ ಕೂಡ ದೈಹಿಕವಾಗಿ ಕೂಡ ಮಕ್ಕಳು ಸದೃಢ ಆಗಬೇಕು, ಮಾನಸಿಕವಾಗಿ ದೈಹಿಕವಾಗಿ ಎಲ್ಲನೂ ಕೂಡ ಅನ್ನೋದು ಪ್ರತಿಯೊಬ್ಬರ ಆಶಯ ಇತ್ತು ಸರ್. ಸಮಾಜದ್ದು, ತಾಯಿ ತಂದೆಗಳದ್ದು, ಮಕ್ಕಳದು. ಈ ಕಡೆ ಬನ್ನಿ, ಅದು ಕೂಡ ದೈಹಿಕ ಶಿಕ್ಷಕರ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಆಮೇಲೆ ಈ ಗೆಸ್ಟ್ ಲೆಕ್ಚರ್ಸ್ ಏನಿದ್ದಾರೆ ತಾತ್ಪೂರ್ತಿಕವಾಗಿ ಯಾಕಂದ್ರೆ ಪೋಸ್ಟ್ ಅಪ್ರೂವಲ್ ಮಾಡಿದಾಗ ತಗೊಳಕ್ಕೆ ಪರವಾನಗಿ ಇರಲಾರ್ದಾಗ ಈ ಗೆಸ್ಟ್ ಲೆಕ್ಚರ್ಸ್ಗೆ ಅವರ ಸೇವೆಗೆ ಮತ್ತು ಅವರ ಏನು ಸ್ಯಾಲ್ರಿ ಇದೆ, ವೇತನ ಇದೆ, ಅದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಇನ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್, ಪರ್ಟಿಕ್ಯುಲರ್ ಅನುದಾನಿತ ಕಾಲೇಜಲ್ಲಿ. ಆಮೇಲೆ ಅದೇ ರೀತಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಅನ್ಎಡೆಡ್ ಅಲ್ಲಿ ಏನಿದೆ, ಅಲ್ಲಿ ಶಿಕ್ಷಕರಿಗೆ ಅವರ ಸೇವೆಗೆ, ಸರ್ವಿಸ್ಗೆ ಮತ್ತು ಅವರ ಸ್ಯಾಲ್ರಿ, ವೇತನಕ್ಕೆ ಏನೂ ಸಹ ಅವ್ರಿಗೆ ರಕ್ಷಣೆ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಹೀಗೆ ಅನೇಕ ಸಮಸ್ಯೆಗಳನ್ನು ಸಹ ಹೊಂದಿದ್ದೀವಿ. ಹೀಗಾಗಿ ಉತ್ತರ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಮುಂಬೈ ಕರ್ನಾಟಕದ ಶಿಕ್ಷಕರ ಮತ್ತು ಪದವೀಧರ ಮತಕ್ಷೇತ್ರ ಭಾಳ ಪ್ರಾಮುಖ್ಯವನ್ನು ಪಡ್ಕೋತಾರೆ. ಅದನ್ನೆಲ್ಲ ಯಾಕೆ ಬ್ಯಾಕ್ಗ್ರೌಂಡ್ ಹೇಳಿದಂದರೆ ಅನ್ಎಡೆಡು, ಏಡೆಡು ಬಹುತೇಕ ಇರುವಂಥದ್ದು ಮುಂಬೈ ಕರ್ನಾಟಕ. ಮುಂಬೈ ಕರ್ನಾಟಕದ ಈ ಎರಡು ಕ್ಷೇತ್ರ, ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಭಾಳ ಪ್ರಮುಖವಾಗಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಭಾಳಷ್ಟು ವಿಚಾರ ಮಾಡಿ, ನಮ್ಮಲ್ಲಿ ಅನೇಕ ಮಂದಿ ಅಭ್ಯರ್ಥಿಗಳಿದ್ರು. ಸಂಗಮೇಶ್ ಬಬಲೇಶ್ವರ್ ಅವರು ಕೂಡ ಆಕಾಂಕ್ಷಿಯಾಗಿದ್ದರು, ಬನ್ನೂರವರು ಆಕಾಂಕ್ಷಿಯಾಗಿದ್ದರು, ನಮ್ಮ ಬೆಳಗ್ಲಿಯವರು ಆಕಾಂಕ್ಷಿಯಾಗಿದ್ದರು, ಎಲ್ಲರೂ ಕೂಡ ಆಕಾಂಕ್ಷಿಯಾಗಿದ್ದರು. ಆದರೆ ಒಂದು ತೀರ್ಮಾನವನ್ನು ಎಲ್ಲವನ್ನು ಸ್ಟಡಿ ಮಾಡಿ ಪ್ರಕಾಶ್ ಹುಕ್ಕೇರಿ ಅವರು ನಾಳೆ ಸಂಸತ್ತು ತುಂಬ ಸಲ ಮತ್ತೆ ಚುನಾವಣೆ ಮತ್ತು ಶಾಸಕ ಚುನಾವಣೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಸಹ ಇಲ್ಲಿ ಸಮರ್ಥರು ಯಾರಿದ್ದಾರೆ, 24/7 ಅವರು ಅಸಮರ್ಥರು ಅಂತಲ್ಲ, ಉಳಿದವರು ಒಬ್ಬ ಹಿರಿಯರನ್ನ ಎಲ್ಲ ಕಡೆ ಕಾಂಟ್ಯಾಕ್ಟ್ ಇದ್ದವ್ರನ್ನ ಸಚಿವರಾಗಿ, ಸಂಸದರಾಗಿ ಸೇವೆ ಮಾಡಿದ್ದಾರೆ. ಈಗ ಅನೇಕ ಮಾನದಂಡ ಇಟ್ಕೊಂಡು ಇವತ್ತು ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನಿಶ್ಚಿತವಾಗಿಯೂ ಒಂದು ಮಾತನ್ನು ನಾನು ಪ್ರಕಾಶ್ ಹುಕ್ಕೇರಿ ಅವ್ರು ತಾವು ಹೇಳಕ್ಕೆ ಬರೋದಿಲ್ಲ, ನಾನು ಗಮನಿಸಿದಿರಿ, ಮಾಧ್ಯಮದವ್ರು ತಾವು ಗಮನಿಸಿದಿರಿ. ಅಲ್ಲಿ ಬೆಳಗಾವಿ ಜಿಲ್ಲೆದಾಗ ಚಿಕ್ಕೋಡಿದಾಗ ತಾವು ಕೇಳ್ಕೊಂಡ್ರೆ ಗೊತ್ತಾಗತ್ತೆ. ಪ್ರಕಾಶ್ ಹುಕ್ಕೇರಿ ಅವರು ಯಾವ ಕೆಲಸಕ್ಕೆ ಕೈ ಹಚ್ತಾರೆ ಅದನ್ನು ಬಿಡೋದಿಲ್ಲ. ನಾನೇ ನೀರಾವರಿ ಮಂತ್ರಿ ಇದ್ದಾಗ ಈ ಸವಳು ಜವಳ ಭೂಮಿ ಆಗಿತ್ತಲ್ಲ, ಎಲ್ಲ ನಾವು ಅತಣಿ ಹಿಡ್ಕೊಂಡು ನಮ್ಮ ಕ್ಷೇತ್ರದಾಗ ಎಲ್ಲನೂ ಆಗಿತ್ತು. ನಮ್ಮ ಇಡೀ ಡಿಪಾರ್ಟ್ಮೆಂಟದ ಸವಳು ಜೋಳು ಏನಿತ್ತಲ್ಲ ಫೈಲನ್ನು ನಮ್ಮ ಇಲಾಖೆಯವರು ನಮಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ನ ನಮಗೆ ಸ್ಯಾಂಕ್ಷನ್ ಮಾಡೋಕ್ಕೆ ಕಷ್ಟ ಆಗಿತ್ತು, ಆಗಿರಲಿಲ್ಲ ನಮ್ಗೆ. ಆ ಫೈಲನ್ನು ಅವ್ರು ಸ್ವತಃ ತೊಗೊಂಡೋಗಿ, ಇಡೀ ರಾಜ್ಯದ್ದು ಸಹ ಫೈಲನ್ನು ತೊಗೊಂಡೋಗಿ ಟೇಬಲ್ ಟು ಟೇಬಲ್ ಅಡ್ಡಾಡಿ ಡೆಲ್ಲಿದಲ್ಲಿ ಪಾರ್ಲಿಮೆಂಟ್ ಸದಸ್ಯದಾಗ ಆ ಸವಳು ಜೋಳಕ್ಕೆ ಅನುದಾನ ಬಿಡುಗಡೆ ಮಾಡಿಸಿದ್ರು. ನಿಮ್ಗೆ ಗೊತ್ತಿದೆ, ಸಚಿವರಿದ್ದಾಗ ಅವರು ಸೀದಾ ಹೋಗಿ ಆಫೀಸ್ಗೆ ಹೋಗಿದ್ರು. ಎಷ್ಟೋ ಮಂದಿ ಪತ್ರಿಕೆಯರು ಸಚಿವರು ಹೋಗಿ ಆಫೀಸ್ಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೇನು ತಪ್ಪಿದೆ, ಕೆಲಸ ಇದೆ, ಹೋಗಿ ಅಲ್ಲಿ ಆಫೀಸ್ದಾಗ ಕೂತಲ್ಲಿ ಏನೇ ನಡೀತಾ ಇದೆಯಪ್ಪ ಅಂತ ಕೇಳಿದ್ರು. ಹೀಗಾಗಿ ಅವ್ರು ಯಾವುದನ್ನು ಪ್ರತಿಷ್ಠೆ, ಯಾವುದು ಸಣ್ಣದು ದೊಡ್ಡದು ಅಂತ ಎಂದೂ ಕೂಡ ವಿಚಾರ ಮಾಡಿಲ್ಲ. ಇವತ್ತು ಒಂದು ಶಿಕ್ಷಕರ ಸಮಸ್ಯೆ, ಒಂದು ಸಾಮಾನ್ಯ ಸಣ್ಣ ಕೆಲಸ ಇರಲಿ ಅಥವಾ ದೊಡ್ಡ ಕೆಲಸ ಇರಲಿ, ಅವ್ರು ಹಿಂಜರಿಯಂಗಿಲ್ಲ. ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಅಲ್ಲಿ ಯಾರೋ ಒಂದು ಟೇಬಲ್ನಾಗ ಹೋಗಿ
ಅಲ್ಲಿ ಒಬ್ಬ ಅಧಿಕಾರಿ ಮುಂದರೆ ಆಗಲಿ ಒಬ್ಬ ಅಥವಾ ಅಲ್ಲಿರುವಂಥ ಒಬ್ಬ ಕಾರ್ಕೂನ್ ಆಗಲಿ ಇವರ ಕ್ಲರ್ಕ್ ಅವ್ರ ಮುಂದೆ ಕೂತ್ಕೊಂಡಿದ್ದು ಯಾಕೆ ಮಾಡೋದಲ್ಲ ಇದು ಮಾಡಿಕೊಡು ಅಂತ ಹೇಳಿ ಕೇಳ್ತಾರೆ, ಫಾಲೋ ಅಪ್ ಮಾಡ್ತಾರೆ, ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ಮಾತ್ರ ನಾನು ಪ್ರಕಾಶ್ ಹುಕ್ಕೇರಿಯವ್ರ ಬಗ್ಗೆ ನಾನು ಹೇಳ್ತೇನೆ. ಇವತ್ತು ಅವರು ಈ ಶಿಕ್ಷಕರ ಮತಕ್ಷೇತ್ರಕ್ಕೆ ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು. ಸುನೀಲ್ ಸಂಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಹೇಳಿದ್ದೀನಿ, ಅವರೊಬ್ಬ ಸರಳ ಸಾಮಾನ್ಯ ಕಾರ್ಯಕರ್ತ, ಅವ್ರ ಹತ್ರ ಹಣ ಇಲ್ಲ. ಇವತ್ತು ಅವರು ಶಿಕ್ಷಕರ ಮತಕ್ಷೇತ್ರದಿಂದ ನಾವು ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ಅವರು ಎಲ್ಲರ ಪದವೀಧರ ಮತಕ್ಷೇತ್ರದಿಂದ ಅಭ್ಯರ್ಥಿ ಮಾಡಿದ್ದೀವಿ. ಅವರು ಕೂಡ ಎಲ್ಲ ಜನರ ಜೊತೆ ಬೆರೆತು, ಅವರ ಸ್ವಭಾವ ಹಂಗಿದೆ, ಎಲ್ಲ ಜನರ ಜೊತೆ ಬೆರೆತು ಸಾಮಾನ್ಯ ಮನುಷ್ಯರಾಗಿ ಇವತ್ತು ಎಲ್ಲರ ಜೊತೆ ಬೆರೆತು ಅವರ ಪದವೀಧರರ ವಿಶೇಷವಾಗಿ ಅವರ ನಿರುದ್ಯೋಗ ಸಮಸ್ಯೆ ಈಗ ಹೇಳಿದ್ದೀನಲ್ಲ, ಎಲ್ಲ ವೇಕೆನ್ಸೀಸ್ ಏನಿದ್ದಾವೆ ಈ ಎಲ್ಲವನ್ನು ಕೂಡ ಇದು ಮಾಡಿ ಸ್ಪಂದನೆ ಮಾಡಲಿಕ್ಕೆ ಕೂಡ ಅವರು ಕೂಡ ಸಮರ್ಥರಾಗಿದ್ದಾರೆ. ಮತ್ತು ಅವರ ಸ್ವಭಾವನೂ ಕೂಡ ಆ ಥರ ಇದೆ. ಹೀಗಾಗಿ ನಮ್ಮಿಬ್ಬರೂ ಅಭ್ಯರ್ಥಿಗಳನ್ನ, ಸುನೀಲ್ ಸಂಕ್ ಅವ್ರನ್ನ ಮತ್ತು ಪ್ರಕಾಶ್ ಹುಕ್ಕೇರಿಯವ್ರನ್ನ ನನಗೆ ವಿಶ್ವಾಸ ಇದೆ. ಇವತ್ತು ಏನು ಈ ಚುನಾವಣೆಯಲ್ಲಿ ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಈ 3 ಜಿಲ್ಲೆಗಳು ಬರ್ತವೆ. ಈ 3 ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬೆಂಬಲ ಇವತ್ತು ಅವರಿಗೆ ವ್ಯಕ್ತ ಆಗಿದೆ. ನಿಶ್ಚಿತವಾಗಿಯೂ ಕೂಡ ಪ್ರಕಾಶ್ ಹುಕ್ಕೇರಿಯವರು ಮತ್ತು ನಮ್ಮ ಸುನೀಲ್ ಸಂಕ್ ಅವರು ಇಬ್ಬರೂ ಕೂಡ ಇವತ್ತು ಚುನಾವಣೆಯಲ್ಲಿ ಗೆದ್ದು ಇವತ್ತು ಸೇವೆಯನ್ನು ಮಾಡ್ತಾರೆ. ಮತ್ತು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮೊನ್ನೆ ಎಲ್ಲರೂ ಕೂಡ ಫೋನ್ನಾಗ ಟಚ್ ಇದೆ. ನಾನು ಪ್ರತಿಯೊಬ್ಬರಿಗೂ ಕೂಡ ಯಾವ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡ ಹೋದ ವಾರ ನಾನು ಎಲ್ಲರಿಗೂ ಕೂಡ ಮಾತಾಡಿದ್ದೀನಿ. ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಯಾರ್ಯಾರಿದ್ದಾರಲ್ಲ ಎಲ್ಲರೂ ಕೂಡ ನಾನು ಮಾತಾಡಿದ್ದೆ. ಈಗ ಇವತ್ತು ಭೇಟಿಯನ್ನು ಕೂಡ ಕೊಡ್ತಾ ಇದ್ದೀನಿ, ಎಲ್ಲ ಕಡೆ ಭೇಟಿ ಕೊಟ್ಟು ಇವತ್ತು ನಾಳೆ ನಾಡ್ದು, ಇವತ್ತು ವಿಜಯಪುರ, ನಾಳೆ ಬಾಗಲಕೋಟೆ, ನಾಡ್ದು ಬೆಳಗಾವಿ, ಇವತ್ತು ಎಲ್ಲ ಕಡೆನೂ ನಾನು ಭೇಟಿ ಕೊಟ್ಟು ಯಾರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಭೇಟಿಯಾಗಿ ವಿನಂತಿಯನ್ನು ನಾನು ಕೂಡ ಮಾಡ್ಕೋತಾ ಇದ್ದೀನಿ. ನಾವು ಈ ಚುನಾವಣೆಯನ್ನು ಗೆಲ್ತೀವಿ. ಗೆದ್ದು ಇವತ್ತು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಪ್ರಕಾಶ್ ಹುಕ್ಕೇರಿಯವರು ಮತ್ತು ಸುನೀಲ್ ಸಂಕ್ ಅವರು ಇಬ್ಬರು ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ತಮ್ಮ ಮೂಲಕನೂ ಕೂಡ ನಾನು ಇವತ್ತು ಮತದ ಎಲ್ಲ ಶಿಕ್ಷಕರಿಗೆ, ಪದವೀಧರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ. ನಾವು ದಯವಿಟ್ಟು ಪ್ರಕಾಶ್ ಹುಕ್ಕೇರಿಯವ್ರನ್ನ ಮತ್ತು ಸುನೀಲ್ ಸಂಕ್ ಅವ್ರಿಗೆ ಆಶೀರ್ವಾದ ಮಾಡಿ ತಮ್ಮ ಸೇವೆಗೆ ಅವ್ರನ್ನ ಬಳಸ್ಕೋಬೇಕು ಅಂತ ಅನ್ನೋದನ್ನು ತಮ್ಮ ಮೂಲಕ ಕೂಡ ನಾನು ವಿನಂತಿಯನ್ನು ಮಾಡ್ಕೋತೇನೆ. ಈಗ इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैंप लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.